ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಬೇರೆ ಬೇರೆ ಫೈನಾನ್ಸ್ ಕಂಪನಿಗಳಿಂದ 35ರಿಂದ 40 ಮಹಿಳೆಯರ ಮೇಲೆ ಮಹಿಳೆಯರ ಆಧಾರ್ ಕಾರ್ಡ್ ಫೋಟೋವನ್ನು ಪಡೆದು ಸಾಲವನ್ನು ಸುಮಾರು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಗ್ರಾಮ ಬಿಟ್ಟು ಹೋದ ಮಹಿಳೆ ಶ್ರೀಮತಿ ಅನುಸೂಯ ಗುರಪ್ಪ ದಡ್ಡಿ. ಬೇರೆ ಬೇರೆ ಫೈನಾನ್ಸ್ ಹಾಗೂ ಬ್ಯಾಂಕುಗಳಿಂದ ಈ ಮಹಿಳೆಯರ ಮೇಲೆ 1 ಲಕ್ಷದವರೆಗೆ ಸಾಲವನ್ನು ಪಡೆದು ಆ ಸಾಲವನ್ನು ಆ ಮಹಿಳೆಯರಿಗೆ ಕೊಡಲಾರದೆ ತಾನೇ ಬಳಸಿಕೊಂಡಿರುತ್ತಾಗಿ ಎಲ್ಲಾ ಮಹಿಳೆಯರು ಆರೋಪವೂ ಮಾಡುತ್ತಿದ್ದಾರೆ. ಫೈನಾನ್ಸ್ ಕಂಪನಿಯವರು ನಿಮ್ಮ ಸಾಲದ ಕಂತವನ್ನು 100 ಪಾವತಿ ಮಾಡಬೇಕು ಅಂತ, ಸಾಲವನ್ನು ಪಡೆದೇ ಇರುವ ಮಹಿಳೆಯರೇ ಮನೆ ಮುಂದೆ ತುಂಬಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಎಲ್ಲ ಮಹಿಳೆಯರು ಸಾಮೂಹಿಕವಾಗಿ ಕೂಡಿಕೊಂಡು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಅನುಸೂಯ ಗುರಪ್ಪ ದಡ್ಡಿ ಇವರ ಮೇಲೆ ಎಲ್ಲ ಮಹಿಳೆಯರು ಸಾಮೂಹಿಕವಾಗಿ ಪೊಲೀಸರಿಗೆ ಸ್ಟೇಷನ್ನಲ್ಲಿ ದೂರನ್ನು ನೀಡುತ್ತಾರೆ. ಜಮಖಂಡಿಯ ಮಾಜಿ ಶಾಸಕರಾದ ಶ್ರೀ ಆನಂದ್ ನ್ಯಾಮಗೌಡ ಬಳಿಗೆ ಬಂದ ಮೋಸಕ್ಕೆ ಒಳಗಾದ ಮಹಿಳೆಯರು ಬಂದು ನಮಗೆ ನ್ಯಾಯವನ್ನು ಒದಗಿಸಿಕೊಡಿ ಎಂದು ಆನಂದ್ ನ್ಯಾಮಗೌಡ ಅವರ ಬಳಿಗೆ ಬಂದು ತಮಗೆ ಆದ ಅನ್ಯಾಯವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಸಿಂಧೂರ್ ಮತ್ತು ಮಾಜಿ ಶಾಸಕರಾದ ಶ್ರೀ ಆನಂದ್ ನ್ಯಾಮಗೌಡ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿಯವರ ಜೊತೆ ಚರ್ಚಿಸಿ ಈ ಅನ್ಯಾಯದ ಮಹಿಳೆಯರಿಗೆ ನ್ಯಾಯ ಸಿಗುವಂತೆ ಮಾಡಿ ಸಿಪಿಐ ಅವರ ಜೊತೆ ಮಾತನಾಡಿದರು. ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ಆನಂದ್ ನ್ಯಾಮಗೌಡ ಅವರ ಬಳಿಗೆ ನೀವು ಯಾರೂ ಭಯಪಡಬೇಕಾಗಿಲ್ಲ, ನಿಮಗೆ ಅನ್ಯಾಯ ಆಗದಂತೆ ಏನಾದರೂ ವ್ಯವಸ್ಥೆ ಮಾಡೋಣ ಎಂದರು. ಪೊಲೀಸರ ತನಿಖೆ ನಂತರ ಹಣವು ಎಷ್ಟಾಗುತ್ತದೆ ಎಂಬುದರ ಬಗ್ಗೆ ತಿಳಿಯಬೇಕಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಎನ್ಆರ್ ನ್ಯೂಸ್ ಕನ್ನಡ, ಸಂಪಾದಕರು ರಾಜಕುಮಾರ ಪಾಟೀಲ. ಬ್ಯಾಂಕಿನ ಹೆಸರು ಅನ್ನೋದು ನಮ್ಗೆ ಗೊತ್ತಿಲ್ರಿ, ನಮ್ಗೆ ಏನು ಬ್ಯಾಂಕ್ ಅನ್ನೋದು ಗೊತ್ತಿಲ್ರಿ. 2 ವರ್ಷ 3 ವರ್ಷ ಕೊಟ್ಟಾರಿ, ಯಾರು ಕೊಳ್ಳನು ಕೊಟ್ಟಾರಿ, ಎಲ್ಲ ಕೊಟ್ಟಾರಿ. ಏನು ಹಾಕೊಳಕ ತಿಸ್ಕೊಂಡು ಹೋಗ್ಯಾಳ್ರಿ, ಹಾಕೊಳಕ ತಿಸ್ಕೊಂಡು ಅವನು ಹಾಕೊಳಕ ತಿಸ್ಕೊಂಡು ಅವನು ಕೊಟ್ಟಿಲ್ರಿ. ಇದ್ರಾಗ ಅಗದಿ ಮುಗ್ದಿದ್ದವ್ರದಾರಿ, ಮನಿ ಬಿಟ್ಟು ಹೊರಗೆ ಬರ್ಲಾಕ್ ಬರ್ಲಂತವ್ರು ಅದಾರ್ರಿ, ಅವ್ರ ಮೇಲೂ ತಕೊಂಡಾಡ್ರಿ. ಅವ್ರೇನ್ರಿ ಹೆಬ್ಬಟ್ ಸರಿ ಬರಾಕ್ ಓದಾಕ್ ಬರಂಗಿಲ್ಲ ಬಟ್ ಹೆಬ್ಬಟ್ ಅಟ್ ಏನ್ ನಮ್ದು ಪ್ರೂಫ್ ತಗೊಂಡ ಅಟ್ಟಕ್ಕ ಇನ್ನುಳ್ದು ಸೈ ಅಲ್ಲಿ ಬರದ್ ಮಾಡುದಿದ್ರ ಒಟ್ಟಾರಿ ನಮ್ ಜಾಮೀನ್ ಇಲ್ರಿ, ಒಂದ್ ಏನೇನು ಇಲ್ರಿ. ಮತ್ ಹಿಂಗ ಮಾಡಕ್ಕೆ 10-12 ವರ್ಷ ನಮ್ ಫೋನ್ ನಂಬರ್ ಕೊಡ್ರಿ, ಆಧಾರ್ ಕಾರ್ಡ್ ನಾವೊಂದು ಆಧಾರ್ ಕಾರ್ಡ್ ಏನು ಕೊಟ್ಟಿರ್ಲಿ ಅಟ್ಟ ಕರೀರಿ, ನಮ್ದು ಏನು ಬಟ್ ಯಾವ ಸಂಘ ಅನ್ನೋದು ನಮ್ಗೆ ಗೊತ್ತಿಲ್ರಿ. ನಾವ್ ಅಂತ ಮುಗ್ದು ಬಂದಿದೀವ್ರಿ, ನಮ್ ಮ್ಯಾಗ ಇಟ್ಟಾಕಿ ದೌರ್ಜನ್ಯ ಮಾಡಿ ಹೋಗ್ಯಾಡ್ರಿ. ಅವ್ರ ಸಾಹೇಬ್ಗಳು ಬಂದಾಗ ನೀವು ಏನಂತಾರ ನಾವು ಗ್ರೂಪ್ ಬಂದಾಗ ಕೇಳ್ತೀವಿ, ನಿಮ್ಮನ್ಗೆಲ್ಲ ಕೇಳ್ತಾರೆ. ಮತ್ತೆ ಒಂದ್ ದಿನ ನಮ್ಗೆ ಮೀಟಿಂಗ್ ಕರ್ದಿಲ್ರಿ, ಒಂದಿನ ನಮ್ನ ಅವ್ರ ಎದಕ್ಕೂ ಕರ್ದಿಲ್ರಿ, ಒಂದಿನ ಅವ್ರು ಕರ್ದಿಲ್ರಿ. ನಾವು ಒಂದ್ ಅವ್ರ ನಮ್ಗೆ ಪಾಸ್ಬುಕ್ ಕೊಟ್ಟಿಲ್ರಿ, ಒಂದ್ ಏನು ಕೊಟ್ಟಿಲ್ರಿ. ಅವ್ರ ಎಲ್ಲ ಅಕ್ಕಿ ಕಡೆ ಮಾಡಿಸ್ಕೊಂಡ ಎಲ್ಲ ಈ ಕಡೆ ಲೋನ್ ತೆಗೆದು ಕೊಟ್ಟಾರ. ಈಕಿಗೆ ಯಾರ್ಯಾರ್ದ್ರಿ? ಕಾಶಿಬಾಯಿ ರೀ, ಸುಜಾತ, ಸುವರ್ಣ. ಅವ್ರ 3 ಮಂದಿ ಏನಾಗ್ಬೇಕ್ರಿ ನಿಮ್ಗ? ನಮಗ ಆಕಿ ನಮ್ಮ ಅವ್ವ ರೀ ತಮ್ಮನ್ ಇದ್ದಿದ್ದ ಮುಂದ ಮಕ್ಕ ರೀ. ಮತ್ತ ನನ್ ಮ್ಯಾಗಂತ್ರು ಏನ್ ಲೋನ್ ಇಲ್ಲ, ನಂಗ ಲೋನ್ ಗುದ್ದಾಡಿದ್ಲು, ನನ್ ಲೋನ್ ಬರ್ಲಿಲ್ರಿ ಈಕಿಗೆ. ನಮ್ ನ್ಯಾ 3 ಮಂದಿ ತಕೊಂಡಾಡ್ರಿ. ನಮ್ಮ ಅಪ್ಪ ಸತ್ 15 ದಿನ ಆತ್ಕರಿ ಇದ್ರ ಸಂಬಂಧ ನಾವು ಅಡ್ಡಾಡಕತ್ತೀವಿ. ಇದ್ರ ಮೋಸ ಮಾಡಿದವ್ರ ಯಾರು? ಅನ್ಶಿಯಾ ದಡ್ಡಿ ರೀ, ಅನ್ಶಿಯಾ ದಡ್ಡಿ ಮರೆ ಗುದ್ದೇಕ್ನಾರ ಅವ್ರ ಏನ್ ಕೆಲಸ ಮಾಡ್ತಿದ್ರಿ ನೀವು? ಅವ್ರಿಗೆ ಮೋಸ ಆಗ್ಬೇಕಾದ್ರೆ ಏನ್ ಕಿರಾಣಿ ಅಂಗಡಿ ಇತ್ರಿ, ಇದು ಅರ್ಬಿ ಅಂಗಡಿ ಇತ್ರಿ. ನಂದು ಕಿರಾಣಿ ಅಂಗಡಿ ಅರ್ಬಿ ಅಂಗಡಿ ಇತ್ರಿ. ಆಯ್ತು ಮೊದ್ಲ ನನ್ ಜೋಡಿ ಅಂದ್ರೆ ನನ್ ಜೋಡಿ ಫುಲ್ ಇದು ರೇಕಿದೆ. ಅವತ್ತು ಇರ್ಸೇನ ನನ್ ಜೋಡಿ ಅವತ್ತು ರೀ. ಆದ್ರೂ ಇರ್ಸೇನ್ರಿ ಇರ್ಲಿ ಎಲ್ಲಾರಿಗೆ ಪರಿಸ್ಥಿತಿ ಕೆಟ್ಟ ಬರ್ತೇಳಿ ನಮ್ಗೆ ಯಾಕೆ ಹೇಳಿ ತೆಗಿಸ್ಕೊಟ್ರಿ ನಾವು ರೊಕ್ಕಾಗಿ. ಅಂದಾಜ್ ಎಷ್ಟ್ ಮಂದಿಗೆ ಮೋಸ ಆಗೈತ್ರಿ? ನಾವೇನು ಒಂದ್ 50 ಜನ ರೀ. ನಾವು 50 ಜನ ಅದೀವ್ರಿ. ನಾವು ಎಷ್ಟ್ ಲ್ಯಾಕ್ರಿ ಐತ್ರಿ? ಎಲ್ಲಾರು ಲಕ್ಷ ರೀ. ಒಬ್ಬೊಬ್ರು 50,000 ಐತ್ರಿ, ಒಬ್ರು 20,000 ಐತಿ, ಒಬ್ರು 1.5 ಲಕ್ಷ ಐತ್ರಿ. ಟೋಟಲ್ ಒಟ್ಟು ಮರಿವಿದ್ದಿ ಗ್ರಾಮದೊಳಗೆ ಎಷ್ಟ್ ಹಾಕೊಂಡ್ ಹೋಗ್ಯಾರಿ ಅವ್ರು ದುಡ್ಡು? ನಮ್ ಸಂಗಿನ ಬ್ಯಾಗ್ ಅಂದ್ರೆ 50-60 ಮಂದಿ ಮ್ಯಾಗ ಹಾಕ್ಯಾಡ್ರಿ. ಮತ್ತೆ ಕೈಗಾಡ ಅದು ಕೊಟ್ಟವ್ರು ಬೇರೆ ರೀ. ಮುಂದ್ರಿ ನಮ್ಮ ತಮ್ಮ ಒಂದ್ ತೊಲಿ ಬಂಗಾರ ಕೊಟ್ಟಾನ್ರಿ ಗೊತ್ತಿಡಾಕ. ನಮ್ಮ ತಮ್ಮನ್ ರೊಕ್ಕ ತಗೊಂಡಾಡಿ 1 ಲಕ್ಷ 1.5 ಲಕ್ಷ ರೂಪಾಯಿ ನಮ್ಮ ತಮ್ಮ ಕೊಟ್ಟಾನ್ರಿ. ಅಷ್ಟು ಕೂಡ್ರಿ ನಮ್ ಕಂಡಾಪ್ಟಿ ನಮ್ಮ ಮನ್ಯಾಗ ಅಮೌಂಟ್ ಐತ್ರಿ. ಆದ್ರೂ ಇಲ್ಲದ ಕರ್ನೆ ತೋರಿಕೆ ನಾವು ಲೋನ್ ತೆಗೆದುಕೊಟ್ಟಿವಿ. ಆದ್ರೂ ನಮ್ಮ ಜೋಡಿ ಯಾವತ್ತೂ ವಿಷಯ ರೇಕಿದೆ. ಏನ್ ನಿಮ್ಮ ಹೆಸರ? ಹಾ ಹೇಳಿ. ನೀವೇನ್ ಕೊಟ್ರಿ ಅವ್ರಿಗೆ? ನಮ್ಮ ಒಂದು ಅರ್ಧ ತೊಲಿ ಮ್ಯಾಲ ಕ್ಯಾನು ಬಟ್ಟಿನ್ರಿ. ಎದಕ್ ಕೊಟ್ರಿ? ಆಕಿ ಇಸ್ಕೊಂಡ್ರಿ. ಏನತ್ ಇಸ್ಕೊಂಡ್ರಿ? ಏನತ್ ಇಸ್ಕೊಂಡ್ರಿ? ಹಾಕೊಳಕತ್ತೆ ಬೇಕತ್ ಇಸ್ಕೊಂಡ್ರಿ. ಎಲ್ಲೇ ಊರಿಗೆ ಹೋಗ್ಕನು ಹಾಕೊಳಕ್ ಕೊಡ ಅಂತ ಹೇಳಿ ಇಸ್ಕೊಂಡ್ರಿ. ಹ್ಞೂ ರೀ. ಮತ್ತ ಒಂದು 12 ತುಪ್ಪ ಗೋರ್ಮಾ ಕೊಟ್ಟನ್ರಿ ಅವ್ರಿಗೆ.
ಅವ್ರು ನೀವು ಹೊಡಮಳೆ ಕೇಳಿಲ್ಲನ್ರಿ ಮರ್ದಿವ್ಸದ ಹೋಗಿ ಕೇಳಿನ್ರಿ ಹಗಲೆಲ್ಲ ಕೇಳ್ಕೊತಾನ ಅದೀರಿ 1 ವಾರ 2 ವಾರ ತಿಂಗಳ ಹೇಳಿದ್ರಿ ಇನ್ನೂ ಅವ್ರು ತಂದು ಕೊಟ್ಟಿಲ್ರಿ ಈಗ 15 ದಿವಸದಿಂದ ಕೇಳಿ ಬಂದಿನ್ರಿ 1 ವಾರ ನಾ ಹೇಳಿದ್ರಿ ನನಗ ನಾ ಕೊಟ್ಟಿಲ್ರಿ ಸಾಲ 2 ಬ್ಯಾಂಕಿನ ಕೂಡಿಸಿ 1.5 ತನ ಐತ್ರಿ ನಿಮ್ಮ ಹೆಸರಲ್ಲಿ ಬಂಗಾರ ಮತ್ತು ಈ ರೊಕ್ಕ ಎರಡು ಕೂಡಿಸಿ 1.5 ಲಕ್ಷ ರೂಪಾಯಿ ಬಂಗಾರ ರೊಕ್ಕ ಬಂಗಾರ ಕೂಡ ನಿಮ್ದ ಒಂದು 2-2.5 ಲಕ್ಷ ರೂಪಾಯಿ ಆಯ್ತರಲ್ಲ ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ ಇನ್ನು ಏನ್ ಮಾಡ್ಬೇಕಂತ ಹಿಡಿಬೇಕಂತ ಹುಡುಕಾಡಿದ್ರೆ ಸಿಗ್ಲಿಲ್ಲ ಮುಂದೆ ಪೊಲೀಸ್ ಕಂಪ್ಲೇಂಟ್ ಅದು ಏನ್ ಮಾಡ್ಬೇಕಂತ ಹೇಳ್ರಿ ನಾವು ಸಂಗಿನ ಸಾಲ ತಗೋತನಂತಂದು ಸಹಿ ಮಾಡಿಸ್ಕೊಂಡ್ರಿ 2 ಸಂಗಿನ್ಯಾಗ ತಕೊಂಡವ್ರಿ ಯಾರ್ರಿ ಅವ್ರು ತಡ್ಡಿ ಅನ್ಸವ್ರಿ ಅನ್ಸೂಯಾರಿ ತಡ್ಡಿನ ಅದ್ರ ಮೇಲತ್ತ ಈಗ ತಡೆ ತುಂಬ್ಯಾರಿ ತಡೆ ಅದಾವ್ರಿ ನಾ ಎಷ್ಟು ಐತೈತ್ರಿ ನಿಮ್ಮ ಮ್ಯಾಲ ಬ್ಯಾಂಕ್ನಾವ್ ಹೇಳ್ಯಾರನ್ರಿ ಹೇಳ್ರಿ ಇನ್ನ ಹೇಳಿದ್ರಿ ಎಷ್ಟಾರ ಐತೈತಿ ಕೇಳಿರಿ ಕೇಳ್ಬೇಕಲ್ಲ ಅವ್ರನ್ನ ತೆಗೆದು ಕೊಟ್ಟದ ಮೊದಲು 1 ಲಕ್ಷ ತಕೊಂಡ್ಬಿಡ್ರಿ ಈಗ 2 ವರ್ಷ ಹತ್ತರಿ ತುಂಬಾಕತ್ಯಾವ್ರಿ ಈಗ ಎಷ್ಟು 56,000 ಉಳ್ದೈತಿ ಅಂತ ಹೇಳ್ಯಾರ ಅವ್ರು ಅಂದಾರ್ರಿ ಒಂದ್ ತಲಿ ಬಂಗಾರ ಹೋದಾರ್ರಿ ನಿಮ್ದ ಏನಂತ ಹೇಳಿ ಹೋದಾರ್ರಿ ಬ್ಯಾಂಕ್ನವ್ರು ಗಾಡಿ ಒಯ್ಯಾಕ ಬಂದಾವ್ರಿ ನಾವು ತುಂಬಿ ಬರ್ತೀನಿ ಹೋದಾರ್ರಿ ಮತ್ತ 1.5 ಲಕ್ಷ ರೂಪಾಯಿ ಕಾಗದ ಬರ್ಸ್ಕೊಟ್ಟು ಹೋಗ್ಯಾರ ಕೈಗಾಡ ಒಂದು 65,000 ರೂಪಾಯಿ ಒಂದ್ ತೊಲಿ ಬಂಗಾರ 65,000 ರೂಪಾಯಿ ಆಮೇಲೆ ಸಾಲ 1.5 ಲಕ್ಷ ರೂಪಾಯಿ ಕಾಗದ ಬರ್ಸ್ಕೊಂಡು ಹೋದಾರ ನೀವು ಕೊಟ್ಟಿರಿ ಬಡ್ಡಿ ಕಾಗದ ಮಾಡಿಸ್ಕೊಟ್ಟು ಅದಾವ 1.5 ಲಕ್ಷದ ಕಾಗದ ಅದಾವ್ರಿ 65,000 ಏನೈತ್ರಿ ಕೈಗಾಡ ಎಸ್ಕೊಂಡ್ ಹೋಗ್ಯಾರಿ ಅವ್ರ ಇಲ್ಲಂದ್ರ ಕಾಗದ ತಗೊಂಡ್ರಿ ಏನ್ ಮಾಡೋರು ಮೋಸ ಹೇಳ್ರಲ್ಲ ಸೀದಾ ಇನ್ನೊಂದ್ ಸ್ವಲ್ಪ ಮ್ಯಾಗಡಿ ಎಷ್ಟು ಲಕ್ಷ ರೂಪಾಯಿ ಅವ ತಕೊಂಡಿದ್ದೀವ್ರಿ ನಮ್ಮ ಮುಟ್ಯಾವ್ರಿ ಮುಟನ ಹಾಕಿ ಲೋನ್ ತಗೋಬಾ ನೋಡ್ರಿ ನಮಗೆ ಬ್ಯಾಡ್ರಿ ನಮಗೆ ತುಂಬುದು ನಿಗುದಿಲ್ಲ ನಾನು ತುಂಬ್ತನೋ ಅಂತ ಹೇಳಿ ತಕೊಂಡಾಡ್ರಿ ಅದು ಗೊತ್ತಿಲ್ಲ ನಮ್ಗೆ ರೇಣವ ಕುಂಬಾರಿ ಒಂದು 50,000 ತಕೊಂಡಾಡ್ರಿ ಕಂತು ಒಂದು 20 ತಕೊಂಡಾಡ್ರಿ ಯಾರ್ರಿ ಅವ್ರು ತಕೊಂಡ್ರ ತಟಿ ಅನ್ಸವ್ರಿ ಈಗ ನನ್ನ ಗಂಡ ದಿನ ಬೇಯಾಕತ್ತನ್ರಿ ಬೇಯದು ರೊಕ್ಕ ಹೆಂಗೆ ತುಂಬ್ಕೊಂಡಿ ಅವ್ ಸಾಹೇಬ್ ಬಂದು ದಿನ ಮನೆ ಮುಗಿಸ್ಕೊಂಡ್ರಿ ಅಂತನ್ರಿ ಮನೆ ಫೋಟೋ ತಕೊಂಡ್ ಹೋಗ್ಯಾರಿ ಸಹಿ ಮಾಡಿ ಬಂದು ಈಗ ಅಂತಾನ ಹೋಗಿ ಎಲ್ಲಿ ತುಂಬ ಬರ್ತೀವಿ ಅಂತ ಹೊರಗೆ ಹಾಕ್ಯಾನ್ರಿ ನಿಮ್ಮನ್ನ ಹೊರಗೆ ಹಾಕ್ಯಾನ ಈಗ ಕೈಗಾಡ 25 ಕೊಟ್ಟನ್ರಿ ಆಮ್ಯಾಗ 2 ಬ್ಯಾಂಕಿಂದ ಲೋನ್ ಐತಿ ಎಷ್ಟು ಅಮೌಂಟ್ ರೊಕ್ಕ ಐತಿ ರೊಕ್ಕ ಒಂದು ಬ್ಯಾಂಕ್ನ್ಯಾಗ 50 ಐತ್ರಿ ಒಂದು ಬ್ಯಾಂಕ್ನ್ಯಾಗ 1 ಲಕ್ಷ ಐತಿ ಒಂದು ವಾರ ತಿಂಗಳಿಗೆ ಮೇಲೆ ತಂದು ಬಿಡಿದ್ದೇವ್ರಿ ಆ ತಿಂಗಳು ತಂದ ರೊಕ್ಕ ಎಲ್ಲ ಆಕೆ ಕಡೆನ ಅದು ಅವ್ರು ಆಕೆ ಕಡೆನ ಅದನ್ನ ಹೇಳೋದು ತಿಂಗಳಿಗೆ 200 ರೂಪಾಯಿ ಕೊಡ್ತಿದ್ರಿ ಆತ್ರಿ ಅವನ ಈಗ ಇದನ್ನ ಮಾಡ್ಯಾರ್ರಿ ನಾನು ಕೆಲಸ ಐತಿ ಆಮ್ಯಾಗ ಬರ್ತೀನಿ ನಾಳೆ ಹೋಗ್ಬರೋಣ ದೇವ್ರಿ ಹೆಸರು ಪೂರ್ತಿ ಹೇಳ್ರಿ ಈಗ ಬಿಡ್ರಿ ಈಗ ತಕೊಂಡನ್ರಿ ತಕೊಂಡು ಅದನ್ನ ಕಾಗದ ಫೋಟೋ ಅಲ್ಲೇ ಇಟ್ಕೊಂಡ್ರಿ ನನ್ನ ಹೆಸ್ರ ಮ್ಯಾಗ ಕಾಗದಗಳು ರೆಡಿ ಮಾಡಿ ಒಳ್ಳೆ ಸಹಿ ಯಾವ್ದೈತಿ ಇದೈತಿ ಅಂತೇಳಿ ಸಹಿ ಹಾಕಿಸ್ಕೊಂಡ ಸಾಹಿಬ್ಗಳ ಜೋಡಿ ನಾವು ಮಾತಾಡಿ ಸುಳ್ಳು ಮಾಡ್ತೀವಿ ಅಂತ ಹೇಳ್ರಿ ತಾನ ಮಾತಾಡಿಡ್ರಿ ಫೋನ್ ತಂದು ನಮ್ಮ ಮನ್ಯಾಗ್ರಿ ಒಳಗೆ ನನ್ನ ಮಗನೂ ಓದಾನ್ರಿ ನನ್ನ ಗಂಡನೂ ಓದಾನ್ರಿ ಡೈವರ್ಸ್ ಆಗೈತ್ರಿ ನಿಮ್ಮ ಮಗಂದರ ಗಂಡಂದ್ರ ಆಧಾರ್ ಕಾರ್ಡ್ ಕೊಡಂದ್ರಿ ನಮ್ಮ ಮನ್ಯಾಗ ಇಲ್ಲ ಅಂತ ಹೇಳಿ ಅನ್ರಿ ನಾ ಜಗಳಾಡಿ ಹೋಗ್ಯಾನು ಇಲ್ಲಿ ಡೈವರ್ಸ್ ತಗೊಂಡಾನ ಅಂತ ಹೇಳಿ ತಾನ ಮಾತಾಡ್ಯಾಡ್ರಿ ಸಾಹಿಬ್ರ ಜೋಡಿ ರೀ ಮಾತಾಡಿ ನಂದು ಸಹಿ ಹಾಕಿಸ್ಕೊಂಡ ಲೋನ್ ತಕೊಂಡಾಡ್ರಿ ಒಂದು ಬ್ಯಾಂಕ್ನಾಗ 1 ಲಕ್ಷ ಐತ್ರಿ ಒಂದು ಬ್ಯಾಂಕ್ನಾಗ 50 ಐತ್ರಿ ಯಾರ್ಯಾರು ದಡ್ಡಿ ಅನ್ಸವ್ರಿ ಕೈ ತಲೆ ಈಗ ದಿನ ಬಂದ್ ಅವ್ರ ಸಾಹಿಬ್ಗಳು ನಮ್ಮ ಮನಿ ಮುಂದಿಂದ್ರ ನನ್ ಗಂಡ ಜಗಳ ಮಾಡಿ ಹೆಂಗ್ ಡೈವರ್ಸ್ ಆಗೈತ ಆಕಿನ ಹೇಳ್ಯಾಡ್ರಿ ನಿಂತ ಹೇಳ್ಯಾಡ್ರಿ ಈಗ ಫೋನ್ ಹಿಡ್ಕೊಂಡ್ರಿ ದಿನ ಅವ್ರ ಸಾಹಿಬ್ಗಳು ಮುಂಜಾನೆ ಬಂದ್ ಇದನ್ ಮಾಡ್ಯಾನ ಅವ್ರ ಜೋಡಿ ಜಗಳ ತಕೊಂಡ್ ನಿಂತ್ ಬಿಟ್ಟಾರ್ರಿ
ಸಾಹೇಬ್ರು ಕೂಡ ಜಗಳ ಆಡಕತ್ತಾನ್ರಿ ಒಂದು ಸಾವಿರ ಡೈವರ್ಸ್ ಆಗ್ತದೆ ಈಗ ನೀ ನಮ್ಮ ನ್ಯಾಗ ಬರಬೇಡ ಅವ್ರು ಹೆಂಗೆ ಅಂತಾರ ಅಂತಂದು ಒಂದು ಮಗು ಮರೇಗುದ್ದಿ ಗ್ರಾಮದಲ್ಲಿ ಒಬ್ಬ ದಡ್ಡಿ ಅಂತಕ್ಕಂಥ ಹೆಣ್ಮಗಳು ವಿವಿಧ ಬ್ಯಾಂಕ್ಗಳಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳ ಒಂದು ಸಂಘನ ಮಾಡಿ ಆ ಸಂಘಿನ ಮುಖಾಂತರ ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ಬೆಳಕಿಗೆ ಬಂದಿದೆ. ಇವತ್ತು ನಾನು ಅವ್ರನ್ನ ವಿಚಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೇನು ಗೊತ್ತಿಲ್ಲ, ಎಲ್ಲಿ ಸಹಿ ಮಾಡ್ತಾರಲ್ಲ ಸಹಿ ಮಾಡಿದೆ, ಯಾಕೆ ಸಹಿ ಮಾಡಿದೀವಪ್ಪ ಅಂತಂದ್ರೆ ಸುಮಾರು ಅವಳು ಆ ಹೆಣ್ಮಗಳು ಕೆಲಸ ಮಾಡ್ಕೊತ ಬರೋದು 14 ವರ್ಷ. 14 ವರ್ಷದಿಂದಲೂ ಕೂಡ ಬ್ಯಾಂಕ್ನಲ್ಲಿ ನನ್ನ ಸಂಪರ್ಕ ಇತ್ತು. ಅಂಥ ಸಂದರ್ಭದಲ್ಲಿ ನಮಗೆ ಸಾಲ ಸೂಲದ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ನಿಮ್ಗೆ ಸಾಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಂಬ್ಕೊಂಡು ಅವರು ಏನು ಹೇಳ್ತಾರಲ್ಲ ಸಹಿ ಮಾಡ್ಕೊಂಡು ಬಂದೀವಿ. ಸುಮಾರು ವರ್ಷಗಳಿಂದ ಅವ್ರು ತುಂಬುದು ತಕ್ಕೊಳ್ಳೋದು ಮಾಡ್ತಾ ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಸುಮಾರು 6-7 ತಿಂಗಳ ಹಿಂದೆ ನಮ್ಮೂರ ಅಕೌಂಟ್ಗೆ ಇವರು ಸಹಿ ತೊಗೊಂಡಾರ. ಇವ್ರಿಗೆ ಏನೂ ಗೊತ್ತಿಲ್ಲ, ಎಲ್ಲಿ ಸಹಿ ಮಾಡ್ತಾರಲ್ಲ ಸಹಿ ಮಾಡೋದು ಅಷ್ಟೇ. ನನ್ನ ತರ್ಕಿನ ಪ್ರಕಾರ ಇವ್ರು ಹೇಳೋ ಲೆಕ್ಕದಲ್ಲೇ ಸಾಲದ ಪತ್ರಕ್ಕೂ ಸಹಿ ತೊಗೊಂಡಾರ, ಉಗ್ರಾಲ್ಗೂ ಸಹಿ ತೊಗೊಂಡಾರ. ಅವು ಅಕ್ಕಿ ಆ ಹೆಣ್ಮಗಳ ಅಕೌಂಟಿಗೆ ಜಮಾ ಮಾಡ್ಕೊಳ್ಳಿಕ್ಕೇನು ಬಹುಶಃ ಸಹಿ ತೊಗೊಂಡಾಳ ನನಗೆ ಅನಿಸ್ತಾರೆ. ಈ ಥರ ಸುಮಾರು ನನ್ನ ಕಡೆ ಬಂದಿರತಕ್ಕಂಥ ಮಾಹಿತಿ ಸುಮಾರು ಒಂದು 34 ಜನರ ಪಟ್ಟಿ ನನ್ನ ಕಡೆ ಅದ. ಇವತ್ತು ಇಲ್ಲಿ ಇರ್ತಕ್ಕಂಥ ಪಟ್ಟಿ 34 ಜನರದ್ದು. ಟೋಟಲ್ ಎಷ್ಟು ಅಮೌಂಟ್ ಎಷ್ಟಾಗತ್ತೆ ಸರ್? ಅಮೌಂಟ್ ಅಂದಾಜು ನಾನು ಅವ್ರು ಹೇಳ್ದಂಗೆ ನಾನು ನೋಡಿದೆ 70 ಲಕ್ಷಕ್ಕಿಂತಲೂ ಅಧಿಕ ಅಮೌಂಟ್ ಆಗ್ತದ ಅನ್ನುವಂಥದ್ದನ್ನು ಕೂಡ ನಾನು ಕೇಳಿದೆ. 70 ಲಕ್ಷಕ್ಕಿಂತಲೂ ಅಧಿಕ. ನಾನು ಇದ್ರ ಬಗ್ಗೆ ನೀಡ್ತಕ್ಕಂಥ ಪ್ರತಿಕ್ರಿಯೆ ಏನಪ್ಪ ಅಂತಂದರೆ, ಇವತ್ತು ಯಾರ ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಇವತ್ತು ಗಂಡು ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ವಂಚನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅಕಸ್ಮಾತ್ ಇವರು ಏನಾದರೂ ಮುಂದೆ ಬಂದದ್ದಾತಪ್ಪ ಅಂತಂದ್ರೆ ನಂಬಿ ಸಹಿ ಮಾಡಿರ್ಬೇಕು, ಅದು ತಪ್ಪಲ್ಲ. ಯಾಕಂತಂದ್ರೆ ಮನುಷ್ಯನೇ ನಂಬ್ತದ, ಮನುಷ್ಯನ ಮತ್ಯಾವ್ದು ನಂಬ್ತಿರಂಗಿಲ್ಲ. ಮನುಷ್ಯನ ನಂಬಬೇಕಾಗಿರ್ತಕ್ಕಂಥದ್ದು ಮಾನವೀಯತೆಯ ಕರ್ತವ್ಯ. ಅಂಥ ಸಂದರ್ಭದಲ್ಲಿ ನಂಬಿ ಸಹಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ಪಾಪ ಒಬ್ಬರು ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ರು. ನನ್ನ ಮನ್ಯಾಗ ಗಂಡ ಗೊತ್ತಾತಂದ್ರೆ ನನ್ನ ಮನ್ಯಾಗ ಇಟ್ಕೊಳಂಗಿಲ್ಲ ರೀ, ಮತ್ತೊಬ್ಬ ಕಣ್ಣೀರು ಹಾಕ್ತಿದ್ರು. ಇನ್ನೊಬ್ಬಕ್ಕಿ ನನಗೆ ಒಳಗಿಂತ ಬೋರ್ಮಾಳ ಮಾರಿಕೊಟ್ಟೀನಿ ರೀ ಅಂತ ಇನ್ನೊಬ್ಬಕ್ಕೆ ಹೇಳ್ತಿದ್ರು. ಇನ್ನೊಬ್ಬಕ್ಕಿ ಕಿವ್ಯಾಗಿನೂ ವಸ್ತ ಕೊಟ್ಟೀನಿ ರೀ ಅಂತ ಒಬ್ರು ಹೇಳ್ತಿದ್ರು. ಈ ಥರ ಮೋಸ ಮಾಡಿ ಇವತ್ತು ಅವ್ರು ತಲೆ ಮರೆಸ್ಕೊಳ್ಳೋದಪ್ಪ ಅಂತಂದ್ರೆ ಇದು ಒಂದು ಭಾಳ ದೊಡ್ಡ ಒಂದು ಇದರ ಸಂಗತಿ. ಇದು ಒಂದು ಇದ್ರ ಹಿಂದೆ ಏನು ಜಾಲ ಆಯ್ತು ಅನ್ನೋದು ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಜೊತೆಗೇ ಬ್ಯಾಂಕಿನ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವ್ರ ಅಕೌಂಟ್ಗೆ ಅಟ್ಟು ಒಬ್ಬರೇ ಸಹಿ ಮಾಡೋ ಒಂದು ಆಧಾರ್ ಕಾರ್ಡ್ ಏನು ಕೊಡ್ಕೊಂಡು ಎಲ್ಲ ಕೊಟ್ಟಿವಿ ನಾವು. ಕೊಟ್ಟಿದ್ದು ಹೆಂಗೆ ನಡೀತು ಅವ್ರು ತಿಳ್ಕೊತಿದ್ದೀವಿ. ಆ ಲೋನ್ ತಾಲೂಕು ಕಷ್ಟ ಬರ್ತಿದ್ರೆ ಈಗ ಬಳಸಿದವ್ರಿಗೆ ತಾಲೂಕು ತುಂಬ್ಕೊತ ಬಂದಾರಿಗೆ ಮುಂದೆ ಈಗ 6 ತಿಂಗಳು ಸಾಯಿಬ ಬರ ಲೋನ್ ತಗೊಂಡು ಇಲ್ರಿ ನಮಗೆ ಹೆಂಗೆ ಹೇಳಿ ತಗೊಂಡು ನಿಮಗೂ ಬರ್ತೈತೆ ನಮಗೂ ಕೊಟ್ಟಿವ್ರು ಕೊಡ್ತು ಎಲ್ಲ ಕೊಟ್ಟು ನಮಗೂ ಹೇಳಿ ಹಿಂಗೆ ಬರ್ತೈತೆ ಹೇಳಿ ನಿಮಗೂ ಬರ್ತೈತಿ ನೀವು ತಗೋರಿ ನಾವು ತಗೊಳತ್ತೆ ಹೇಳಿ ಅವ್ರು ಹಾಕ್ಬಿಟ್ಟು ಪಾಲಕ್ ಸಿಗ್ತದೆ. ನಮ್ಮ ತಮ್ಮರಿ ನಮ್ಮ ಮಕ್ಕ ನೋಡಿ ಚೇರ್ಸಿಲ್ಲ ಸರ್ 3 ಮಂದಿ ಜನದ ಲೋನ್ ಹಾಕಿ ತಗೊಂಡಾರ. ನಾವು ಅಟ್ರಿಗೆ ನಾವು ಮೋಸ ಮಾಡ್ಯಾರ. ಇಷ್ಟೆಲ್ಲ ಬಂದಿರಿ ಈಗ ನಮ್ಮ ಅಪ್ಪ ತಿಳ್ಕೊಂಡು 15 ದಿವಸ ಆತ್ರಿ ಇವತ್ತಿಗೆ. ಇದ್ರ ಸಂಬಂಧ ನಾವು ಮಕ್ಕಳು ನಮ್ಮೇ 3 ಜನ ಅಡ್ಡಾಡತ್ತೀವಿ.
ಒಟ್ಟು 15 ದಿವಸ ಆತ್ರಿ ಹುಟ್ಟಿ ನಮ್ಮ ಅಪ್ಪ ದುಃಖ ನಮ್ಮ ಅವ್ವ ಹಸಿದ ಮ್ಯಾಗ ನಮ್ಮ ತಮ್ಮ ನಿಂತಿ ಮ್ಯಾಗ ನಮ್ಮ ಅಕ್ಕ ಮ್ಯಾಗ 3 ಮಂದಿ ಮ್ಯಾಗ ಸರ್ ಭಾಳ ಟೆಕ್ನಿಕ್ ಅದಕ್ಕೆಲ್ಲ ಒಟ್ಟು ಹಾಕಿ ಹೋಗ್ಬಿಟ್ಟಾಳೆ ನಮ್ಗೆ ಈ ಸರ್ ಆಚೆ ಕೂಡ 15 ದಿವಸ ಆತ ರಕ್ಷಾ ಮಾಡ್ಕೊಂಡು ಮೂರು ಮಂದಿ ಹೊರಗಟ್ಟಾರ ಅವ್ರು ಗಂಡಗಳು 3 ಮಂದಿ ಗಂಡಗಳು ಹೊರಗಟ್ಟಾರ ನೀ ಹೆಂಗೆ ತೆಗೆದುಕೊಟ್ಟಿ ಅಲ್ಲಿ ಒಂದು ತುಂಬ ನೀನು ಕಾಕ ಕೊಟ್ಟಾರ ಬಾನಿ ಒಬ್ರು ಮತ್ತೊಬ್ರು ಯಾರೋ ಕೊಟ್ಟಾರ ರಿಕ್ಷಾ ಬಾಡಿಗೆಗಳು ದಿವಸ ಒಂದು ಅತಿ ಅಡ್ಡಾರ ಆಗ್ತಾರೆ ಸಿಗೋ ಒಳಗೆ ಫೋನ್ ಸ್ವಿಚ್ ಆಫ್ ಕೊಟ್ಟಾರ ಕೆಲಸ ಆಯ್ತು ಹೆಣ್ಮಕ್ಳು ಅದರ ಕೆಲವೊಂದು ಗಂಡ್ಮಕ್ಳು ಮನೆಗೆ ಬರೋದಕ್ಕೆ ಹೊರಬೇಕಂತ ಇಲ್ರಿ ಈಗ ಅಲ್ಲಿ ಊರಾಗ ಇವ್ರ ಪರಿಚಯದವ್ರ ಏನು ಮಾಡ್ಯಾರ್ರಿ ಸಾಧ್ಯತೆ ಏನೈತಿ ಕಾನೂನು ಚೌಕಟ್ಟಾಗ ಮಾಡ್ಬೇಕಾಗ್ತದೆ ಯಾಕಂದ್ರೆ ಈಗೇನಾಗೈತಿ ಕಾನೂನು ಪ್ರಕಾರ ಎಲ್ಲ ನಿಮ್ಮ ಹೆಸರು ಅವ್ರು ಏನೂ ಮಾಡಿಲ್ಲ ಅಂತ ಐತಿ ಬಟ್ ಅದ್ರೊಳಗೂ ಏನಾದ್ರು ಒಂದು ಲೂಪೋಲ್ ಸಿಗ್ತದೆ ಇದು ಸರ್ ಇದು ಒಂದು 70% ಐತ್ರಿ ತಪ್ಪು ಅವ್ರು ಒಂದು 30% ಮಾಡ್ಯಾರ ಸಂಗೀತ ಸಾಹೇಬರು ಇವ್ರಿಗೆ ಏನು ಕೇಳೋದು ತೆಗೆದು ಕೊಟ್ಟಾರ ಅವರು ವಿಚಾರ ಅವರು ಸ್ವಲ್ಪ ಐತ್ರಿ ಅವ್ರು ಸ್ಕೂಲ್ ಐತೆ ಮನೆಗೆ ಬಂದು ಫೋಟೋ ಇದು ಏನು ಈ ಒಂದು 4-5 ತಿಂಗಳು ಹಿಂದೆ ನಿಮ್ಮ ಎಲ್ಲ ಮಾಡಿ ಆಧಾರ್ ಕಾರ್ಡ್ ಏನು ಕೊಡ್ಕೊಂಡು ಎಲ್ಲ ಕೊಟ್ಟಿವಿ ನಾವು ಆ ಲೋನ್ ತಾಲೂಕು ಬರ್ತಿದ್ರೆ ಈಗ ಬಳಸಿದವ್ರು ತಾಲೂಕು ತುಂಬ್ಕೊತ ಬಂದಾರಿಗೆ ಮುಂದೆ ಈಗ 6 ತಿಂಗಳು ಸಾಯಿಬೋದು ಲೋನ್ ನಿಮ್ಗೆ ಗೊತ್ತಿಲ್ಲ ಇಲ್ರಿ ನಮಗೆ ಹಿಂಗೆ ಹೇಳಿ ತಗೊಂಡು ನಿಮಗೂ ಬರ್ತೈತೆ ನಮಗೂ ಕೊಟ್ಟಿವಿ ಕೊಡ್ಬೇಕು ಎಲ್ಲ ಕೊಟ್ಟು ನಮಗೂ ಹೇಳಿ ನಿಮ್ಗೆ ಬರ್ತೈತೆ ಹೇಳಿ ನಿಮಗೂ ಬರ್ತೈತೆ ನೀವು ತಗೋರಿ ನಾವು ತಗೊಳತ್ತೆ ಹೇಳಿ ಅವ್ರು ಹಾಕ್ಬಿಟ್ಟು ಮಾಡ್ಲಿಕ್ಕೆ ನಮ್ಮ ತಮ್ಮ ನಮ್ಮ ಅಕ್ಕ ಸೇರ್ಸಿದ್ರೆ ಸರಿ 3 ಮಂದಿ ಜನದ ಲೋನ್ ಹಾಕಿ ತಗೊಂಡಾರ ಅದೇ ನಾವು ಅಟ್ರಿಗೆ ನಮ್ಮ ಮೋಸ ಮಾಡ್ಯಾರ ಇಷ್ಟೆಲ್ಲ ಬಂದಿರಿ ಈಗ ಏನಾದ್ರೆ ಈಗ ನಮ್ಮ ಅಪ್ಪ ತಿಳ್ಕೊಂಡು 15 ದಿವಸ ಆತ್ರಿ ಇವತ್ತಿಗೆ ಇದ್ರ ಸಂಬಂಧ ನಾವು ಒಟ್ಟು ನಮ್ಮೇ 3 ಜನ ಅಡ್ಡಾಡತ್ತೀವಿ ಒಟ್ಟು 15 ದಿವಸ ಆತ್ರಿ ಇವತ್ತಿಗೆ ನಮ್ಮ ಅಪ್ಪ ತಿಳ್ಕೊಂಡು ನಮ್ಮ ಅವ್ವ ಹಸಿದ ಮ್ಯಾಗ ನಮ್ಮ ತಮ್ಮ ನಿಂತಿ ಮ್ಯಾಗ ನಮ್ಮ ಅಕ್ಕ ಮ್ಯಾಗ 3 ಮಂದಿ ಮ್ಯಾಗ ಸರ್ ಭಾಳ ಟೆಕ್ನಿಕ್ ಅದಕ್ಕೆಲ್ಲ ಒಟ್ಟು ಹಾಕಿ ಹೋಗ್ಬಿಟ್ಟಾಳೆ ನಮ್ಗೆ ಈ ಸರ್ ಆಚೆ ಕೂಡ 15 ದಿವಸ ಆತ ರಕ್ಷಾ ಮಾಡ್ಕೊಂಡು ನೀವು ಕಾಕ